ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಗೋಕಾಕ್ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಏನು ಮಾಡೋಣಪ್ಪ ಅಂತಂದರೆ, ಇದೇ ರವಿವಾರ 22/3/2026ರಲ್ಲಿ ನಡೀತಕ್ಕಂಥ ಆದರ್ಶ ಒಂದು ಪರೀಕ್ಷೆಯ ಒಂದು ಸಂಭವನೀಯ ಮೆಂಟಲ್ ಎಬಿಲಿಟಿಯ ಒಂದು ಪ್ರಶ್ನೆಗಳನ್ನು ಇವತ್ತಿನ ದಿವಸ ಡಿಸ್ಕಷನ್ ಮಾಡೋಣ. ಈಗಾಗಲೇ ನೀವು ನೋಡಿದ್ದ ಹಾಗೆ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಮ್ಯಾಥಮೆಟಿಕ್ಸು, ಇಂಗ್ಲೀಷು, ಕನ್ನಡ ಹಾಗೆ ಜನರಲ್ ನಾಲೆಜ್ ಕ್ವಶನ್ಸ್ಗಳನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ. ಅದರ ಜೊತೆಗೆ ಇವತ್ತಿನ ದಿವಸ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಅಂದ್ರೇನೆ ಗೊತ್ತಿರೋದಿಲ್ಲ. ಯಾವ ರೀತಿ ಪ್ರಶ್ನೆಗಳನ್ನ ಬಿಡಿಸ್ಬೇಕು, ಅವುಗಳನ್ನು ಯಾವ ರೀತಿ ನಾವು ಓದಬೇಕು, ಯಾವ ಪುಸ್ತಕನ ರೆಫರ್ ಮಾಡ್ಬೇಕು ಅಂತೇಳಿ ನಿಮ್ಗೆ ಏನಾಗಿರಲ್ಲಪ್ಪ ಅಂತ ಗೊತ್ತಿರಲ್ಲ. ಅದರ ಜೊತೆಗೆ ನಾವು ಏನ್ ಮಾಡ್ತಾ ಇದ್ದೀವಿ, ಇದೇ ಬರುವ 22/3/2026 ನಡೀತಕ್ಕಂಥ ಆದರ್ಶ ಪರೀಕ್ಷೆಯ ಒಂದು ಸಂಭವನೀಯ ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆ ಪ್ರತಿದಿನ ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಪರೀಕ್ಷೆ ಮುಗಿದ ನಂತರ ಯಾವ್ದಪ್ಪ ಅಂತಂದ್ರೆ ಅಲ್ಪಸಂಖ್ಯಾತರ ಮೊರಾರ್ಜಿ, ಹೌದಾ, ಆ ಒಂದು ಪರೀಕ್ಷೆ ಏನಾಗಿದೆ ಅಂತಂದ್ರೆ 29ನೇ ತಾರೀಕದ ಆ ಪರೀಕ್ಷೆಗೋಸ್ಕರನು ಸಹ ನಾವೇನ್ ಮಾಡ್ತಾ ಇದೀವಿ, ಫ್ರೀ ಆಗಿ ಕ್ಲಾಸ್ಗಳನ್ನ ನಿಮ್ಗೆ ನೀಡ್ತಾ ಇದೀವಿ. ಆ ಕ್ಲಾಸ್ಗಳನ್ನ ಸಂಪೂರ್ಣವಾಗಿ ನೋಡ್ರಿ, ನಿಮ್ಮ ಒಂದು ಸ್ಕೋರ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದ. ಇನ್ನೇನು ಪರೀಕ್ಷೆ ಹತ್ರ ಬರ್ತಾ ಇದೆ, ನಿಮ್ಮ ಹತ್ರ ಮಾಡಲ್ ಟೆಸ್ಟ್ಗಳಿದ್ರೆ ಅವುಗಳನ್ನ ಸಹ ಏನ್ ಮಾಡ್ರಿ, ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಅದ್ರ ಜೊತೆಗೆ ನಾವು ಮೊರಾರ್ಜಿ ಚಾಂಪಿಯನ್ ಅಂತ ಹೇಳಿ ಒಂದು ಬುಕ್ಕನ್ನು ಸಹ ಈ ಸಾರಿ ನಾವು ಕೊಟ್ಟಿದ್ವಿ. ಆ ಒಂದು ಮೊರಾರ್ಜಿ ಚಾಂಪಿಯನ್ ಅಲ್ಲಿ ಹಲವಾರು ಪ್ರಶ್ನೆಗಳು ಮೊರಾರ್ಜಿ ಒಂದು ಪ್ರಶ್ನೆ ಪತ್ರಿಕೆ ಕವರ್ ಆಗಿದೆ. ಮುಂದೆ ಆಳ್ವಾಸ್ ಪ್ರಶ್ನೆ 100ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಏನಾಗಿದ್ದಪ್ಪ ಅಂತಂದ್ರೆ ಆಳ್ವಾಸ್ ಒಂದು ಪರೀಕ್ಷೆಯಲ್ಲಿ ಕೇಳ್ತಾ ಇದ್ರು. ಹಾಗೆ ವಿದ್ಯಾರ್ಥಿಗಳೇ, ಇದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ವರ್ಷದ 2026ನೇ ಇಸ್ವಿಯಲ್ಲಿ ನಾವು ಏಪ್ರಿಲ್ 7ರಿಂದ ಬೇಸಿಗೆ ಶಿಬಿರದ ಪ್ರವೇಶಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ. ತಾವೇನಾದ್ರೂ ಈ ಒಂದು 2 ತಿಂಗಳ ಒಂದು ಬೇಸಿಗೆ ರಜೆಯಲ್ಲಿ ನೀವೇನಾದ್ರೂ 3, 4, 5ನೇ ತರಗತಿಯಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾರಾದ್ರೂ ಅಡ್ಮಿಷನ್ ಮಾಡ್ತಾ ಇದ್ರೆ ನಮ್ಮ ಒಂದು ಸಂಸ್ಥೆಯಲ್ಲಿ ಅಡ್ಮಿಷನ್ ಅನ್ನು ಪಡೆದುಕೊಳ್ಳಿಕ್ಕೆ ಈಗಾಗಲೇ ಪ್ರವೇಶಗಳ ಪ್ರಾರಂಭವಾಗ್ಯವ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ನೀವು ಯಾರ್ಯಾರು ಆನ್ಲೈನ್ ಕ್ಲಾಸ್ ಅನ್ನ ನೋಡ್ತಾ ಇದ್ರಲ್ಲ, ನಿಮ್ಮ ಮನೆಯಲ್ಲಿ ಈ ವರ್ಷ 3ನೇ ತರಗತಿ ವಿದ್ಯಾರ್ಥಿಗಳಾಗ್ಲಿ, 4ನೇ ತರಗತಿ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ನಾವು ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಅಂತ ಒಂದು ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಅದು ಹೇಗಪ್ಪ ಅಂತಂದ್ರೆ, ಈ ಒಂದು ಪರೀಕ್ಷೆಯಲ್ಲಿ ನಾವು 5 ಲಕ್ಷ ರೂಪಾಯಿ ಒಂದು ಶಿಷ್ಯ ವೇತನದ ಒಂದು ಪರೀಕ್ಷೆಯನ್ನು ಇಟ್ಟಿದ್ದೀವಿ. ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ನೀವು ಏನ್ ಮಾಡ್ಬೋದು, ಬಹುಮಾನವನ್ನು ಗೆಲ್ಲಬಹುದು. 48ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು 1 ವರ್ಷ ಉಚಿತವಾದ ಶಿಕ್ಷಣವನ್ನ ನೀಡ್ತಾ ಇದ್ದೇವೆ. ಅದರ ಸದುಪಯೋಗನ ಸಹ ನೀವು ತಗೊಳ್ಳಕ್ಕೆ ಒಂದು ಒಳ್ಳೆಯ ಅವಕಾಶದ. ಹಾಗಾದ್ರೆ ಸಿಲೆಬಸ್ ಯಾವ ರೀತಿ ಇರ್ತದ ಅಂತಂದ್ರೆ, ನಾವು ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಆನ್ಲೈನ್ ಕ್ಲಾಸ್ಗಳನ್ನ ಸಂಪೂರ್ಣವಾಗಿ ನೀವು ನೋಡಿದ್ದಾದಲ್ಲಿ ನೀವೇನ್ ಮಾಡ್ಬೋದು, ಆ ಸಿಲೆಬಸ್ಗಳನ್ನ ಯಾವ ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರ, ಹೌದಾ, ಯಾವ ರೀತಿ ನಾವು ಉತ್ತರಗಳನ್ನ ನೀಡಬೇಕು ಅಂತೇಳಿ ನಾವು ಏನ್ ಮಾಡಿದ್ವಿ, ಹಿಂದಿನ ಒಂದು ಕ್ಲಾಸ್ಗಳಲ್ಲಿ ಸಹ ನಾವು ಸಂಪೂರ್ಣವಾಗಿ ನಿಮಗೆ ವಿವರಣೆ ಸಹ ನೀಡಿದ್ವಿ. ಹಾಗಾದ್ರೆ ಈ ಪರೀಕ್ಷೆ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಬೇಕಾದರೆ ನೀವೇನ್ ಮಾಡ್ಬೋದು ಅಂತಂದ್ರ, ಹಿಂದಿನ ಕ್ಲಾಸ್ ಒಳಗ ನಾವೊಬ್ಬರಿ ಎಕ್ಸಾಮ್ ಬಗ್ಗೆನೋ ಒಂದು ವಿಡಿಯೋವನ್ನ ಮಾಡಿದ್ವಿ. ಆ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೀವು ನೋಡಿದ್ದೆ ಆದಲ್ಲಿ ಏನಾಗ್ತದ ಅಂದ್ರೆ ನಿಮ್ಗೆ ಅರ್ಥ ಆಗ್ತದ ಅಂತ ಅನ್ಕೊಂಡಿದೀನಿ. ಯಾರಾದರೂ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದ ವಿದ್ಯಾರ್ಥಿಗಳಿದ್ರೆ ನೀವೇನ್ ಮಾಡ್ಬೇಕು, ಅಡ್ವಾನ್ಸ್ ನೋಂದಣಿಯನ್ನ ಮಾಡಬೇಕು. ಹೌದಾ, ನೋಂದಣಿಯನ್ನ ಮಾಡಿದ್ರೆ ನಾವೇನ್ ಮಾಡ್ತೀವಿ, ನಿಮ್ಮನ್ನ ಪರೀಕ್ಷೆಗೆ ಹಾಜರು ಮಾಡ್ಕೋತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ, ಪ್ರಮುಖವಾಗಿ ನಾವು ವಿಷಯಕ್ಕೆ ಬರೋಣ. ಎಸ್, ನೋಡ್ರಿ, ಈ ಒಂದು ಆದರ್ಶ ಪರೀಕ್ಷೆ ಒಳಗ ಯಾವ ರೀತಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಕೇಳ್ತಾರ ಅಂತೇಳಿ ಫಸ್ಟ್ ಒಂದು ಕ್ವಶನ್ ಅನ್ನ ನೋಡಿದಾಗ ಏನ್ ಅನಿಸ್ತದ ಅಂತಂದ್ರ, ಇಲ್ಲಿ ನೋಡ್ರಿ ಏನಪ್ಪಾ ಅಂತಂದ್ರೆ, ಕೊಟ್ಟಿರುವ ಗುಂಪುಗಳಲ್ಲಿ ಭಿನ್ನವಾಗಿರುವ ಸಂಖ್ಯೆ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಹೌದಾ, ಇಲ್ಲಿ ಒಂದು ಗುಂಪನ್ನ ಕೊಟ್ಟಾರ. ಈ ಗುಂಪದೊಳಗ ಯಾವ್ದು ಭಿನ್ನವಾಗೈತಿ, ಯಾವ್ದು ಬೇರೆ ಆಗೈತಿ, ಯಾವ್ದು ಗುಂಪಿಗೆ ಸೇರಂಗಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರಪ್ಪ ಅಂತಂದ್ರ ಆಪ್ಷನ್ ಎ ನೋಡ್ರಿ, ಬಿ ನೋಡ್ರಿ, ಸಿ ನೋಡ್ರಿ, ಡಿ ನೋಡ್ರಿ. ಹೌದಾ, ಇವನ್ನ ನೋಡಿದಾಗ ಏನ್ ಅನಿಸ್ತದ ಅಂತಂದ್ರ, ಬಹಳ ಜಾಸ್ತಿ ಮೆಂಟಲ್ ಎಬಿಲಿಟಿ ಒಳಗ ನಾ ಹೇಳ್ತೀನಿ ಕೇಳ್ರಿ ನಿಮ್ಗ, ಒಂದು ವರ್ಗ ಸಂಖ್ಯೆ, ಗಣಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಮ್ಯಾಗ 2ರಿಂದ 3 ಪ್ರಶ್ನೆಗಳ ಬಂದೇ ಬರ್ತಾವ. ನಿಮ್ಮದು ಸ್ಪಷ್ಟವಾಗಿ ತಲೆಯಾಗಿರ್ಬೇಕು. ಹಂಗಿದ್ರೆ ನೋಡ್ರಿ, 2ರ ಘನ ಎಷ್ಟ ಅದರಿ, 8 ಅದ, ಕರೆಕ್ಟ್ ಅದ. 3ರ ಘನ ಸಂಖ್ಯೆ ಏನದರಿ, 27 ಅದ, ಕರೆಕ್ಟ್ ಅದ. ಹೌದಾ, 27 ಅದ, ಕರೆಕ್ಟ್ ಅದ. 4ರ ಘನ ಸಂಖ್ಯೆ ಏನ್ರಿ, ಎಷ್ಟ ಆಗ್ಬೇಕ್ರಿ, 64 ಆಗ್ಬೇಕು. ಇಲ್ಲೇನದ, 16 ಅದ. 7ರ ಘನ ಸಂಖ್ಯೆ ಏನಾಗ್ಬೇಕ್ರಿ, 343 ಅದ. ಹಂಗಾದ್ರೆ ಯಾವ್ದು ಗುಂಪಿಗೆ ಸೇರಂಗಿಲ್ಲ ನೋಡ್ರಿ, ಆಪ್ಷನ್ ಸಿ ನು ಘನ ಸಂಖ್ಯೆ ಅದ, ಆಪ್ಷನ್ಸ್ ಬಿ ನು ಘನ ಸಂಖ್ಯೆ ಅದ, ಆಪ್ಷನ್ ಸಿ ನು ಏನಾಗ್ಯದ, ಘನ ಸಂಖ್ಯೆ ಅದ. ನಮ್ಗ ಆಪ್ಷನ್ಸ್ ಸಿ ಏನಪ್ಪಾ ಅಂತಂದ್ರೆ ಇದು ವರ್ಗ ಸಂಖ್ಯೆ ಆಗ್ತದ. ಅದಕ್ಕೆ ಯಾವ್ದು ಗುಂಪಿಗೆ ಸೇರಂಗಿಲ್ಲ ಅಂದ್ರ ಆಪ್ಷನ್ ಸಿ ಗುಂಪಿಗೆ ಸೇರುದಿಲ್ಲ. ಯಾಕಂದ್ರ ಇದು ವರ್ಗ ಸಂಖ್ಯೆ ಅದ. ಆಪ್ಷನ್ ಸಿ, ಬಿ ಮತ್ತು ಡಿ ಏನ್ರಿ, ಇದು
ಘನಸಂಖ್ಯೆಗಳದಾವ. ಈ ರೀತಿ ಏನ್ ಮಾಡ್ತಾನಂದ್ರ ಘನಸಂಖ್ಯೆ ಒಳಗ ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ. ನೀವು ಸ್ಪಷ್ಟವಾಗಿ ಏನ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ನೀವು ಒಂದು 20 ಘನಸಂಖ್ಯೆಗಳನ್ನ, 30 ವರ್ಗ ಸಂಖ್ಯೆಗಳನ್ನ ಮತ್ತು 100ರವರೆಗೆ ಅವಿಭಾಜ್ಯ ಸಂಖ್ಯೆಗಳು ಏನ್ ಮಾಡ್ರಿ, ಪರ್ಫೆಕ್ಟ್ ಅನ್ನ ಮಾಡ್ರಿ. ನಿಮ್ಗೆ 2 ರಿಂದ 3 ಕ್ವಶನ್ಸ್ ಬಂದೇ ಬರ್ತದ ಅಂತ ಹೇಳ್ತೀನಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ರೇಡಿಯೋ ಕೇಳುವವರು ಚಲನಚಿತ್ರ ಅಂತ ಕೊಟ್ಟಿದ್ದಾರೆ ನೋಡ್ರಿ. ರೇಡಿಯೋ ಕೇಳುವವರು ಚಲನಚಿತ್ರ ಅಂತ ಕೊಟ್ಟಾಗ ನಿರ್ಮಾಪಕರು ಅಂತೇಳಿ ಆಯ್ಕೆಯನ್ನು ಕೊಟ್ಟಾರ ಅನಿಸ್ತದ. ಹೌದು, ನಿರ್ಮಾಪಕರು. ನಟ ಅಂತ ಆಯ್ಕೆಯನ್ನು ಕೊಟ್ಟಾರ, ವೀಕ್ಷಕ ಅಂತ ಆಯ್ಕೆಯನ್ನು ಕೊಟ್ಟಾರ, ಆಮೇಲೆ ನಿರ್ದೇಶಕ ಅಂತೇಳಿ ಆಯ್ಕೆಯನ್ನ ಕೊಟ್ಟಾಗ ಈ ಚಲನಚಿತ್ರ ಅಂದ ಬಳಕೆ ಏನಾಗ್ತದ, 4 ಆಯ್ಕೆಗಳ ಸಂಬಂಧ ಪಡ್ತದ. ಹಂಗಾದ್ರೆ ನಾವು ಉತ್ತರವನ್ನು ಹೆಂಗೆ ಕಂಡುಹಿಡಿಯಬೇಕು ಅಂದ್ರೆ, ಮೊದಲ ಆಯ್ಕೆಗೆ ಯಾವುದು ಸಂಬಂಧದ, ರೇಡಿಯೋ ಕೇಳುವುದು. ರೇಡಿಯೋವನ್ನು ಯಾಕೆ ಉಪಯೋಗ ಮಾಡ್ತೀವಿ, ಕೇಳಲಿಕ್ಕೆ ಉಪಯೋಗ ಮಾಡ್ತೀವಿ. ಚಲನಚಿತ್ರ ಅಂದ್ರೆ ಏನಪ್ಪಾ ಅಂತಂದ್ರ ವೀಕ್ಷಣೆ, ನೋಡುವುದು ಅಂತ ಅರ್ಥ ಆಗ್ತದ. ವೀಕ್ಷಣೆ ಅಥವಾ ನೋಡುವುದು, ಅಬ್ಸರ್ವೇಷನ್ ಅಂತ ಆಗ್ತದ. ಹೌದಾ, ಅರ್ಥ ಆಯ್ತಾ? ಈ ರೀತಿ ಏನ್ ಮಾಡ್ಬೇಕಂದ್ರ, ಇಂಥವು ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದಾಗ ಮೊದಲ ಒಂದು ಪ್ರಶ್ನೆಗಳ ಜೋಡಿ ಯಾವ ರೀತಿಯ ಸಂಬಂಧ ಅದನೋ, ಎರಡನೇ ಒಂದು ಪ್ರಶ್ನೆಗೆ ನಾವು ಏನ್ ಮಾಡ್ಬೇಕು, ಉತ್ತರವನ್ನ ಅದೇ ರೀತಿ ನಾವು ಏನ್ ಮಾಡ್ಬೇಕ್ರಿ, ಕಂಡುಹಿಡಿಬೇಕಾಗ್ತದ. ಓಕೆನಾ? ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ ವಿದ್ಯಾರ್ಥಿಗಳೇ. ಇಂಗ್ಲಿಷ್ ಕೆ ಅಕ್ಷರದಿಂದ ಟಿ ಅಕ್ಷರದ ಒಳಗೆ ಎಷ್ಟು ಇಂಗ್ಲಿಷ್ ಅಕ್ಷರಗಳಿವೆ ಅಂತೇಳಿ ಸ್ವಲ್ಪ ಪ್ರಶ್ನೆ ಏನಾಗ್ತದೆ, ನಿಮ್ಗೆ ಟ್ವಿಸ್ಟ್ ಆಗ್ತದ. ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ, ಇವತ್ತು ಈ ಪ್ರಶ್ನೆಯನ್ನ ತಗೊಂಡ್ ಬಂದಿದ್ದೀನಿ ನೋಡ್ರಿ. ಇಂಗ್ಲಿಷ್ ಕೆ ಅಕ್ಷರದಿಂದ ಅರ್ಥ ಮಾಡ್ಕೋಬೇಕು. ಕೆ ಅಕ್ಷರ, ಟಿ ಅಕ್ಷರದ ಒಳಗೆ ಇಲ್ಲಿ ಕೊಟ್ಟಿದ್ದ ನೋಡ್ರಿ. ಒಳಗೆ ಅಂದ್ರೆ ಇಲ್ಲಿ ಟಿ ಅಕ್ಷರವನ್ನ ನಾವು ಕನ್ಸಿಡರ್ ಮಾಡಬಹುದು. ಹೌದಾ, ಅದನ್ನ ಎಣಿಕೆಯಲ್ಲಿ ನಾವು ತೆಗೆದುಕೊಳ್ಬಾರ್ದು. ಹಂಗಿದ್ರೆ ಯಾವ ರೀತಿ ಎಣಿಕೆ ಮಾಡ್ಬೇಕಂದ್ರ, ಇಲ್ಲಿ ನೋಡ್ರಿ, ಇಲ್ಲಿ ಕೆ ಅಕ್ಷರದಿಂದ ಅಂದಾರ ಈ ತರ ನೀವು ಬರ್ಕೊಂಡ್ಬಿಡ್ಬೇಕು. ಕೆ ಅಕ್ಷರದಿಂದ ಎಲ್ಲಿ ತನಕ ಅಂದಾರ ಟಿ ಅಕ್ಷರದ ಒಳಗೆ. ಟಿ ಅಕ್ಷರದ ಒಳಗೆ ಅಂದ್ರೆ ಟಿ ಅಕ್ಷರವನ್ನ ನಾವ್ ಏನ್ ಮಾಡಬಾರ್ದ್ರಿ, ಅಲ್ಲಿ ಕನ್ಸಿಡರ್ ಮಾಡಬಾರ್ದು, ಎಣಿಕೆಯನ್ನ ಮಾಡಬಾರ್ದು. ಹಂಗಿದ್ರ ಟಿ ಅಕ್ಷರದ ಒಳಗೆ ಏನದ ಅಂದ್ರೆ ಎಸ್ ಅದಂದ್ರೆ ಎಣಿಕೆ ಮಾಡ್ಬೇಕು. 1 2 3 4 5 6 7 8 9 ಆಗ್ತದ. ನಮ್ಮ ಪ್ರಶ್ನೆಗೆ ಉತ್ತರ ಯಾವ್ದಪ್ಪ ಅಂತಂದ್ರೆ ಸಿ ಆಗ್ತದ. ನೀವೇನ್ ಮಾಡ್ತೀರಿ, ಕೆಲವೊಂದಿಷ್ಟು ಜನ ಏನ್ ಮಾಡ್ತೀರಿ, ಕೆ ಅಕ್ಷರದಿಂದ ಟಿ ಅಕ್ಷರದ ಒಳಗೆ ಎಷ್ಟು ಅಕ್ಷರಗಳಿದೆ ಅಂದ್ರ ನೀವು ಕೆನು ಹಿಡಿತೀರಿ, ಆಮೇಲೆ ಟಿನು ಹಿಡಿದು ಬಿಡ್ತೀರಿ. ಅದೇನಾಗ್ತದ 10 ಅಂತ ಇರ್ತದ. ಅಲ್ಲಿ ನಿಮ್ಮ ಆಪ್ಷನ್ಸ್ ಒಳಗೆ 10 ಅಂತೇಳಿ ನಿಮ್ಗೆ ಕೊಟ್ಟಿದ್ರಂದ್ರ ನಿಮ್ಮ ಉತ್ತರ ಏನಾಗ್ತದ, ರಾಂಗ್ ಆಗ್ತದ. ಅದಕ್ಕೆ ಅಲ್ಲಿ ಓದ್ಬೇಕು, ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು, ಸಂಪೂರ್ಣವಾಗಿ ಓದ್ಬೇಕು. ಅವಾಗ ಏನಾಗ್ತದ, ನಿಮ್ಗೆ ಕೆಲವೊಂದಿಷ್ಟು ಗಣಿತ ಮತ್ತು ಮೆಂಟಲಿಟಿ ಒಳಗ ಈಜಿ ಆಗ್ತದ. ಓಕೆನಾ? ಅರ್ಥ ಆಯ್ತು ಅಂತೇಳಿ ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆ ನೋಡ್ರಿ, ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ ಇದೇನ್ರಿ, ಕ್ಯಾಲೆಂಡರ್ ಮ್ಯಾಗ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. 2012 ಹಾಗೆ ಯಾವ ವರ್ಷದ ಕ್ಯಾಲೆಂಡರ್ ಮತ್ತೆ ಬರುತ್ತದೆ ಅಂತೇಳಿ ಪ್ರಶ್ನೆ ಕೇಳ್ಯಾರ. 2012ನೇ ಇಸ್ವಿ ಕ್ಯಾಲೆಂಡರ್ ಹೆಂಗಿರ್ತತಿ ಅಂತದ ಮತ್ತೊಂದು ಯಾವಾಗ ಕ್ಯಾಲೆಂಡರ್ ಬರ್ತದ, ಯಾವ ವರ್ಷದ ಕ್ಯಾಲೆಂಡರ್ ಇರ್ತದ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ನಾವೇನ್ ಮಾಡ್ಬೇಕ್ರಿ ಅಂತಂದ್ರ, ಈ ವರ್ಷವನ್ನ ಕೊಟ್ಟಾಗ, ಹೌದಾ, ನಾವೇನ್ ಮಾಡ್ಬೇಕ್ರಿ, 4ರಲ್ಲೇ ಭಾಗಿಸ್ಬೇಕು. ಯಾಕೆ 4ರಲ್ಲೇ ಭಾಗಿಸ್ಬೇಕಪ್ಪ ಅಂತಂದ್ರ, ನಮಗ ಅಧಿಕ ವರ್ಷ ಎಷ್ಟು ವರ್ಷಕ್ಕೊಮ್ಮೆ ಬರ್ತದ ರೀ, 4 ವರ್ಷಕ್ಕೊಮ್ಮೆ ಬರ್ತದ. ಎಷ್ಟು ವರ್ಷಕ್ಕೊಮ್ಮೆ ಬರ್ತದ, 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತದ. ವರ್ಷದಿಂದ ವರ್ಷದ ನಾವು ಕ್ಯಾಲೆಂಡರ್ನ ಕಂಡು ಹಿಡಿಬೇಕಾದ್ರೆ ನಾವು 4ರಿಂದ ಯಾಕೆ ಭಾಗಿಸ್ಬೇಕಂದ್ರ, ಅಧಿಕ ವರ್ಷ 4 ವರ್ಷಕ್ಕೊಮ್ಮೆ ಬರೋದ್ರಿಂದ ನಾವು ಅದಕ್ಕೆ 4ರಿಂದ ಭಾಗಿಸಬೇಕಾಗ್ತದ. ನೋಡ್ರಿ, 2012 ಹೆಂಗ್ 4ರಿಂದ ಭಾಗಿಸ್ಬೇಕು ಅಂತಂದ್ರ, ಕೊನೆ 2 ಸಂಖ್ಯೆಗಳನ್ನ ಮಾತ್ರ 4ರೊಳಗೆ ಭಾಗ ಹೋಗ್ಬೇಕು. ಹೌದಾ, ಕೊನೆ 2 ಸಂಖ್ಯೆ 4ರೊಳಗೆ ಭಾಗ ಹೋಗ್ಬೇಕು. ಏನಾಗ್ತದ ಅಂದ್ರ ನೋಡ್ರಿ, 4 1ಲೇ ಆಗ್ತದ, 4 3ಲೇ ಆಗ್ತದ. ಶೇಷ ಏನ್ ಉಳಿತದ, ನಮಗೆ 0 ಉಳಿತದ, ಸಂಪೂರ್ಣವಾಗಿ ಭಾಗ ಹೋಗ್ತದ. ಹಂಗಾದ್ರೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಒಂದು ನಿಮಗೆ ಏನಪ್ಪಾ ಅಂದ್ರೆ ಟ್ರಿಕ್ಸ್ ಹೇಳ್ತೀನಿ. ಇಲ್ಲಿ ನೋಡ್ರಿ, 0 ಇತ್ತಂದ್ರ ಪ್ಲಸ್ 28 ಮಾಡ್ಬೇಕು. ಆಮೇಲೆ 1 ಉಳಿತಂದ್ರ ಪ್ಲಸ್ 6 ಮಾಡ್ಬೇಕು. ಆಮೇಲೆ 2 ಮತ್ತು 3 ಉಳಿತಂದ್ರೆ ಏನ್ ಮಾಡಬೇಕು, 11 ವರ್ಷ. ನೆನ್ಪಿಟ್ಕೋಬೇಕು, ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಇದೆ. ನೋಡ್ರಿ, ಯಾವುದೇ ಬೇಕಾದ ವಿಷಯ ಇರ್ಲಿ, ಹೌದಾ, ಇಲ್ಲಿ ನೋಡ್ರಿ 12ನ್ನ ಸಂಪೂರ್ಣ ನಾವು 4ರಲ್ಲೇ ಭಾಗ ಹೊಡೆದಾಗ ಏನ್ ಉಳಿತು, ಶೇಷ 0 ಉಳಿತು. ಹಂಗಾರ 2012ಕ್ಕೆ ನಾವು 28ನ್ನ ಕೂಡಿಸಿದ್ರೆ ಯಾವ ವರ್ಷದ ವಿಷಯ ಬರ್ತದೆ ಅಂತೇಳಿ ನಮ್ಗೆ ಸಿಗ್ತದ. ಹಂಗಿದ್ರ ಶೇಷ 0 ಉಳಿದಾಗ ನಾವು ಎಷ್ಟು ವರ್ಷ ಸೇರಿಸ್ಬೇಕ್ರಿ, 28 ವರ್ಷವನ್ನ ಸೇರಿಸ್ಬೇಕು. ಶೇಷ 1 ಉಳಿತಂದ್ರ ಏನ್ರಿ,
6 ವರ್ಷ ಪ್ಲಸ್ ಮಾಡಬೇಕು. ಆಮೇಲೆ ಶೇಷ ಅಥವಾ 2 ಅಥವಾ 3 ಉಳಿತಂದ್ರ ನಾವೇನ್ ಮಾಡ್ಬೇಕ್ರಿ 11 ವರ್ಷವನ್ನ ಅದಕ್ಕೆ ನಾವು ಕೂಡಿಸಿದಾಗ ಆ ಒಂದು ವರ್ಷ ನಮಗೆ ಸಿಗ್ತದ. ಹಂಗಾದ್ರೆ ನೋಡ್ರಿ ಇಟ್ರಿ ಇದೆಷ್ಟು ಉಳಿತ್ರಿ 28 ಅಂದ್ರ 2000 ಇಲ್ಲಿ ನೋಡ್ರಿ ಶೇಷ 0 ಉಳಿತಾ. ನೆಕ್ಸ್ಟ್ ನೋಡ್ರಿ 2012 ನಾವು ಏನ್ ಮಾಡ್ಬೇಕ್ರಿ 28 ಕೂಡಿಸ್ಬೇಕು. ಹೌದಾ, ಇಲ್ಲಿ ಏನಾಗ್ತದ 10 ಆಗ್ತದ, ಇಲ್ಲಿ 4 ಆಗ್ತದೆ, 0 ಬರ್ತದೆ, 2 ಬರ್ತದೆ, 2040 ಆಗ್ತದ. ಏನಾಗ್ತದ್ರಿ 2040 ಆಗ್ತದ. ಹೆಂಗ 2040 ಆತ್ರಿ? 2012ಕ್ಕೆ 28 ಹೆಂಗ ಕೂಡಿಸಿದ್ವಿ? ನಮಗ ಶೇಷ 0 ಉಳಿದಿತ್ತು. 0 ಉಳಿದ್ರ ನಮಗ ಟ್ರಿಕ್ ಏನ್ ಹೇಳ್ತದ, ರೂಲ್ಸ್ ಏನ್ ಹೇಳ್ತದ? 28 ಕೂಡಿಸ್ಬೇಕು. ಶೇಷ ಇನ್ ನೋಡ್ರಿ, ಇಲ್ಲೊಂದ್ ನೋಡ್ರಿ 2013. ಹೌದಾ, 2013 ಹಾಗೆ ಮತ್ತೆ ಯಾವ ವರ್ಷದ ಕ್ಯಾಲೆಂಡರ್ ಬರ್ತದೆ ಅಂತ ನೋಡಿದಾಗ ಇಲ್ಲಿ ನೋಡ್ರಿ 4ರಲ್ಲಿ ನಮ್ಗೆ ಏನ್ ಮಾಡ್ಬೇಕು? ಕೊನೆ 2 ಸಂಖ್ಯೆಗಳನ್ನ ಭಾಗಗೊಳಿಸ್ಬೇಕು. 4 ಒಂದ್ಲೆ 4 ಮೂರ್ಲೆ ಏನಾಗ್ತದ 12 ಆಗ್ತದ. 4 ಮೂರ್ಲೆ 12 ಆಗ್ತದ. 12ರಾಗ 13ರಾಗ 12 ಅನ್ಕಾದ್ರೆ 1 ಉಳಿತು. ಇಲ್ಲಿ 1 ಉಳಿತಂದ್ರ 1 ಉಳಿದ್ರೆ ಎಷ್ಟು ಪ್ಲಸ್ ಮಾಡ್ಬೇಕ್ರಿ? 6 ಪ್ಲಸ್ ಮಾಡ್ಬೇಕು. ನೋಡ್ರಿ 2013 ನಾವ್ 2 ಪ್ಲಸ್ ಅನ್ನ ಮಾಡ್ರಿ ಏನಾಗ್ತದಂದ್ರ 2019 ಆಗ್ತದ. 2019ನೇ ಕ್ಯಾಲೆಂಡರ್ ತೆಗೆದ್ ನೋಡ್ರಿ, 2013 ಕ್ಯಾಲೆಂಡರ್ನ ತೆಗೆದ್ ನೋಡ್ರಿ, ಎರಡು ಒಂದೇ ರೀತಿ ಇರ್ತದ. ಈಗ ನಾ ಅರ್ಥ ಆಯ್ತು ಅನ್ಕೊಂಡಿದೀನಿ. ಹಂಗ ಶೇಷ 2 ಉಳಿತು ಅಥವಾ 3 ಉಳಿತು 4ರಲ್ಲಿ ಭಾಗಿಸುವಾಗ ನಾವ್ ಏನ್ ಮಾಡ್ಬೇಕಂದ್ರ 11 ವರ್ಷವನ್ನ ಪ್ಲಸ್ ಮಾಡ್ಬೇಕು. ಇದನ್ನ ನೀವೇನ್ ಮಾಡ್ರಿ, ಒಂದು ಬುಕ್ಕಿನೊಳಗ ನೀಟಾಗಿ ಬರ್ದಿಟ್ಕೋರಿ. ಹೌದಾ, ಯಾರು ಬೇಕಾದವ್ರು ನೀವು ಪ್ರಶ್ನೆ ಕೇಳಿದ್ರಂದ್ರ ಜಸ್ಟ್ ಇಷ್ಟ ಮಾಡ್ಬೇಕು. 0 ಉಳಿತಂದ್ರೆ 28 ಪ್ಲಸ್ ಮಾಡಬೇಕು. 1 ಉಳಿದ್ರ 6 ಪ್ಲಸ್ ಮಾಡಬೇಕು. 2 ಅಥವಾ 3 ಶೇಷ ಉಳಿದ್ರೆ ಏನ್ ಮಾಡಬೇಕು? 11 ವರ್ಷ ಪ್ಲಸ್ ಮಾಡಬೇಕು. ಇದು ನಿಮ್ಗೆ ಅರ್ಥ ಆಯ್ತವೆ ಅನ್ಕೊಂಡಿದ್ದೀನಿ. ಹಂಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ನೋಡೋಣ. ಆರ್ ಮತ್ತು ಬಿ ಗಂಡ ಹೆಂಡತಿ, ಎಯು ಬಿನ ಮಗಳು, ಹಾಗಾದ್ರೆ ಏನ ತಾಯಿ ಯಾರು ಅಂತ ಹೇಳಿ ಪ್ರಶ್ನೆ ಕೇಳ್ಯಾರ. ಎಲ್ಲಿ ಬರ್ತದ್ರಿ? ಬ್ಲಡ್ ರಿಲೇಷನ್, ರಕ್ತ ಸಂಬಂಧದೊಳಗ ಬರ್ತದ. ರಕ್ತ ಸಂಬಂಧದೊಳಗ ನೀವು ಏನ್ ತಿಳ್ಕೊಬೇಕಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಒಂದ್ ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗ. ಇದು ನೋಡ್ರಿ, ಚೌಕ ಅಂತಿದ್ದರೆ ಇದು ಗಂಡು ಆಗ್ತದ, ವೃತ್ತ ಅಂತಿದ್ರೆ ಇದೇನು ಹೆಣ್ಣು ಅಂತ ತಿಳ್ಕೊಬೇಕು. ಹೌದಾ, ಹಂಗಾದ್ರೆ ನೋಡ್ರಿ ಜಸ್ಟ್ ಈಜಿ ಹೆಂಗ್ ಬಿಡಿಸುದಪ್ಪ ಇದನ್ನ? ಬಹಳ ಈಜಿ ಇರ್ತದ ನೋಡ್ರಿ. ಆರ್ ಮತ್ತು ಬಿ ಗಂಡ ಹೆಂಡತಿ, ಆರ್ ಮತ್ತು ಬಿ ಗಂಡ ಹೆಂಡತಿ ಅಂತ ಅರ್ಥ. ಎಸ್ ನೋಡ್ರಿ, ಹೌದಾ, ಆರ್ ಮತ್ತು ಬಿ ಇವ್ರಿಬ್ರು ಏನ್ರಿ ಗಂಡ ಹೆಂಡತಿ. ಎಯು ಬಿನ ಮಗಳು, ಎ ಯಾರತ್ತ? ಬಿನ ಮಗಳು. ಎ ಯಾರ್ರಿ? ನೋಡ್ರಿ, ಆರ್ ಮತ್ತು ಬಿ ಗಂಡ ಹೆಂಡತಿ, ಎಯು ಬಿನ ಮಗಳು. ಹೌದಾ, ಎಯು ಬಿನ ಮಗಳು ಅಂದ್ರೆ ಬಿ ಏನಾದ್ರು ಎಗೆ ತಾಯಿ ಆದಳು. ಹಾಗಾದ್ರೆ ಏನ ತಾಯಿ ಯಾರು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಏನ ತಾಯಿ ಯಾರ್ರಿ? ಬಿನಲ್ಲ. ಎಸ್, ಆಪ್ಷನ್ ಇಸ್ ಬಿ ರೈಟ್ ಆನ್ಸರ್. ಈ ರೀತಿ ಏನಾಗ್ತದ ಅಂತಂದ್ರ ವೃತ್ತಗಳನ್ನ ಸಂಕೇತಗಳ ಪ್ರಕಾರ ರಕ್ತ ಸಂಬಂಧದೊಳಗ ನೀವು ಲೆಕ್ಕಗಳನ್ನ ಬಿಡಿಸಿದ್ರ ಬಹಳ ಈಜಿಯಾಗಿ ಏನಾಗ್ತದ ನಿಮಗೆ ಬರ್ತದ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಒಂದು ಗುಪ್ತ ಭಾಷೆಯಲ್ಲಿ ಗೋಲ್ಡ್ ಅನ್ನ DLOG ಎಂದು ಸಂಕೇತಿಸಿದರೆ ಫಿಶ್ FISH ಅನ್ನ ಹೇಗೆ ಬರೆಯುವ್ರಿ ಅಂತೇಳಿ ಪ್ರಶ್ನೆ ಕೇಳ್ಯಾರ. ಇದನ್ನ ಏನ್ ಮಾಡ್ಯಾರ ಅಂತಂದ್ರ ಈ ತರ ರಿವರ್ಸ್ ಬರೆದು ಬಿಟ್ಟಾರ. ಹಂಗಿದ್ರ ನಾವೇನ್ ಮಾಡ್ಬೇಕಂದ್ರ FISH ಅಂದ್ರೆ ಏನಂತ ಕೇಳ್ಯಾರ. ಇದನ್ನ ನಾವು ಉಲ್ಟಾ ಬರಿಬೇಕು. HSI ಆಮೇಲೆ F ಎಲ್ಲಿದೆ ನೋಡ್ರಿ, HSIF. ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ಹೌದಾ, ಅರ್ಥ ಆಯ್ತಾ? ಕೋಡಿಂಗ್ ಡಿಕೋಡಿಂಗ್ ಒಳಗೆ ಏನ್ ಮಾಡ್ತಾ ಇರ್ತಾರ ಅಂದ್ರ ಈ ತರ ಕ್ರಾಸ್ ನಿಮ್ಗ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ. ಅದು ಏನಾಗ್ತದೆ ಈಜಿಯಾಗಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ನೋಡ್ರಿ, ಶ್ರಾವಣಿ ತನ್ನ ಮನೆಯಿಂದ ಪಶ್ಚಿಮಕ್ಕೆ 8 ಕಿಲೋಮೀಟರ್ ಚಲಿಸಿದಳು. ನೋಡ್ರಿ, ಇಲ್ಲಿ ಏನಾಗಿದೆ ಅಂದ್ರೆ ಶ್ರಾವಣಿ ಮನೆ ಅದ ಇಲ್ಲಿ. ಹೌದಾ, ಪಶ್ಚಿಮಕ್ಕೆ 8 ಕಿಲೋಮೀಟರ್ ಬರ್ತಾಳಂತ, ಆಕಿ 8 ಕಿಲೋಮೀಟರ್ ಬರ್ತಾಳಂತ. ನಿಮ್ಗೆ ಗೊತ್ತಿರಬೇಕು ದಿಕ್ಕುಗಳು. ಹೌದಾ, ಇದು ಉತ್ತರ, ಇದು ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ. ಹೌದಾ, ಇವೇನಾಗಿರ್ಬೇಕು ಮೊದಲು ಸ್ಪಷ್ಟವಾಗಿ ದಿಕ್ಕುಗಳು ಗೊತ್ತಿರಬೇಕು. ಶ್ರಾವಣಿ ಏನ್ ಮಾಡ್ತಾಳ? ತನ್ನ ಮನೆಯಿಂದ ಪಶ್ಚಿಮಕ್ಕೆ 8 ಕಿಲೋಮೀಟರ್ ಬರ್ತಾಳ. 8 ಕಿಲೋಮೀಟರ್ ಬರ್ತಾಳಂತ. ನೋಡ್ರಿ, ಎಷ್ಟು ಕಿಲೋಮೀಟರ್ ಬಂದ್ರಿ? 8 ಕಿಲೋಮೀಟರ್. ತನ್ನ ಎಡಕ್ಕೆ 6 ಕಿಲೋಮೀಟರ್ ಚಲಿಸಿದರೆ ಅವಳು ತನ್ನ ಆರಂಭಿಕ ಸ್ಥಳದಿಂದ ಎಷ್ಟು ದೂರದಲ್ಲಿ ಚಲಿಸಿದ್ದಾಳೆ? ಏನ್ ಮಾಡ್ಲಿಕ್ಕೆ? ತನ್ನ ಮನೆಯಿಂದ 8 ಕಿಲೋಮೀಟರ್ ಬಂದ್ಲು. ಯಾ ಕಡೆ ತಿರುಗಾಡಂದ್ರಿ? ಎಡಗಡೆ. ಎಲ್ರಿ? ಎಡಗಡೆ ತಿಳ್ಕೊಬೇಕು. ಎಡಗಡೆ ಎಷ್ಟು ಕಿಲೋಮೀಟರ್ ಅತ್ತ? 6 ಕಿಲೋಮೀಟರ್ ಅತ್ತ. ಈಗ ಶ್ರಾವಣಿ ಏನ್ ಮಾಡ್ಯಾಳ? ತನ್ನ ಮನೆಯಿಂದ ಈ ಕಡೆ ಹೊಂಟಾಳ. ಎಡಗಡೆ ಅಂದ್ರೆ ಈ ಕಡೆ ಹೋಗ್ಬೇಕು, ಕೆಳಗಡೆ ಇಲ್ಲ. ಎಷ್ಟು ಕಿಲೋಮೀಟರ್ ಅಂದ್ರ
6 ಕಿಲೋಮೀಟರ್ ಅಂತ. ನೋಡ್ರಿ ಎಷ್ಟು ಕಿಲೋಮೀಟರ್ ಅಂತ್ರಿ? 6 ಕಿಲೋಮೀಟರ್ ಅಂತ. ಹಂಗಾದ್ರೆ ಆಕೆ ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಾಳ ಅಂತೇಳಿ ಪ್ರಶ್ನೆ ಕೇಳ್ಯಾರ. ಪ್ರಾರಂಭದ ಬಿಂದುವಿನಿಂದ ಎಷ್ಟು ಕಿಲೋಮೀಟರ್ ಪ್ರಶ್ನೆ ಕೇಳಿದಾಗ ನಾವೇನ್ ಮಾಡ್ಬೇಕ್ರಿ? ಇಲ್ಲಿ ಇವು ವರ್ಗ ಸಂಖ್ಯೆ ಆಗ್ತದ ಅಂತೇಳಿ ನೋಡ್ಕೋಬೇಕು. ಎರಡನ್ನ ಕೂಡಿಸಿದಾಗ ಯಾವ್ದಾರ ಒಂದು ವರ್ಗ ಸಂಖ್ಯೆನ ಆಗ್ತದ ಅಂತೇಳಿ ತಿಳ್ಕೊಂಡ್ರೆ ಭಾಳ ಟ್ರಿಕ್ಸ್ ಈಜಿ ಅದ. 8 ಎಂಟ್ಲೆ ಎಷ್ಟು ಆಗ್ತದ ರೀ? 8ರ ವರ್ಗ ಸಂಖ್ಯೆ 64 ಆಗ್ತದ. 6ರ ವರ್ಗ ಸಂಖ್ಯೆ ಏನಾಗ್ತದ? 36 ಆಗ್ತದ. ಇಲ್ಲಿ ನೋಡ್ರಿ 6 4 10 ಆಗ್ತದ. 6 3 9 1 10 ಆಗ್ತದ. ಹಂಗಾದ್ರೆ 100ರ ವರ್ಗ ಸಂಖ್ಯೆ ಎಷ್ಟ್ರಿ? 10 ಆಗ್ತದ. ಹಂಗಾರ ನಮ್ಮ ಆಪ್ಷನ್ ಎಲ್ಲಿದ? 10 ಕಿಲೋಮೀಟರ್ ಅದ. ಬಹಳ ಈಜಿ ಅದ. ಈ ತರ ಏನ್ ಮಾಡ್ಬೇಕು? ಮೊದಲೊಂದು ಟ್ರೈ ಮಾಡಿ ನೋಡ್ಬೇಕು. ಹೌದಾ? 8 ಮತ್ತು 6ರ ವರ್ಗ ಸಂಖ್ಯೆಗಳನ್ನ ಬರೆದು ಅವುಗಳನ್ನ ಕೂಡಿಸಿದಾಗ ಮತ್ತೊಂದು ವರ್ಗ ಸಂಖ್ಯೆ ಆದ್ರ ಅದರ ವರ್ಗನ ಏನಾಗಿರ್ತದ? ಈ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಆಗಿರ್ತದ. ಅರ್ಥ ಐತೆ ಬಿಡಿಸಿದ್ದು? ನೋಡ್ರಿ 8 ಕಿಲೋಮೀಟರ್ ಅದ. 8 ಎಂಟ್ಲೆ 64 ಆಗ್ತದ. 6 ಅದ. 6 36 ಎರಡೂ ಕೂಡಿಸಿದ 100 ಆತು. 100ರ ವರ್ಗ ಸಂಖ್ಯೆ ಯಾವ್ದ್ರಿ? 10 ಆಗ್ತದ. ಹಂಗಾರೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ ಅದ ರೀ? 10 ಕಿಲೋಮೀಟರ್ ಅದ. ಹೌದಾ? ಎಷ್ಟು ಕಿಲೋಮೀಟರ್ ಅದ ರೀ? 10 ಕಿಲೋಮೀಟರ್ ಅದ. ಇದು ಪೈಥಾಗೋರಸನ ಪ್ರಮೇಯ ಪ್ರಕಾರನು ಸಹ ಏನ್ ಮಾಡ್ಬೋದು? ನಾವು ಬಿಡಿಸ್ಬಹುದು. ಅಲ್ಲಿ ಪ್ರಶ್ನೆಗಳು ಯಾವ ರೀತಿ 3 ಅಂಕೆಗಳನ್ನ ಕೊಟ್ಟಾಗ ಯಾವ ರೀತಿ ನೀವು ಬಿಡಿಸ್ಬೇಕು, ಈಜಿ ಮೆಥಡ್ ಅನ್ನ ಕಲಿಬೇಕಂತಂದ್ರ ನೆಕ್ಸ್ಟ್ ನಮ್ಮ ವಿಡಿಯೋಗಳನ್ನ ಫಾಲೋ ಮಾಡ್ರಿ. ನಾನು ನಿಮಗೆ ಅದನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡ್ರಿ. ಜಸ್ಟ್ ಮತ್ತ ಡಿ ಕೋಡಿಂಗ್ ಮ್ಯಾಗ ಬಂತು. ಇಲ್ಲಿ ನೋಡ್ರಿ ಇಂಥ ಪ್ರಶ್ನೆಗಳು ಬಂದಾಗ ಸ್ವಲ್ಪ ನೀವು ಕನ್ಫ್ಯೂಸ್ ಆಗ್ತೀರಿ. ಯಾಕಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಡಿ ಕೊಟ್ಟಾರ, ಇಲ್ಲಿ ಇ ಅಂತ ಕೊಟ್ಟಾರ, ಈಕ್ವಲ್ ಟು ಐ ಅಂತ ಕೊಟ್ಟಾರ. ಏನ್ರಿ ಹಿಂಗ್ ಬರದ್ರ? ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಅರ್ಥನ ಆಗುದಿಲ್ಲ. ಏನ್ ಹಿಂಗ್ ಡಿ ಬರ್ದಾರ, ಇ ಬರ್ದಾರ, ಐ ಬರ್ದಾರ, ಇಲ್ಲಿ ಎಫ್ ಬರ್ದಾರ, ಜಿ ಬರ್ದಾರ, ಮುಂದಿನ ಒಂದು ಅಲ್ಫಾಬೆಟ್ ಬರಿಬೇಕು, ಏನು ಸಂಖ್ಯೆಗಳನ್ನ ಬರಿಬೇಕು ಅಂದಾಗ ನಮ್ಗೆ ಅರ್ಥ ಆಗಿರ್ಬೇಕು ವಿದ್ಯಾರ್ಥಿಗಳೇ. ಏನಪ್ಪಾ ಅಂತಂದ್ರೆ ಇಲ್ಲಿ ಡಿ ಅಂದ್ರ ಇಂಗ್ಲಿಷ್ ಅಲ್ಫಾಬೆಟ್ ಪ್ರಕಾರ ಎಷ್ಟನೇ ಅಕ್ಷರ ಆಗ್ತದ್ರಿ? ಇಲ್ಲಿ ನೋಡ್ರಿ ಡಿ ಅಂದ್ರೆ 4 ಆಗ್ತದ. ಕರೆಕ್ಟಾ? ಹಂಗಾರ ಇ ಅಂದ್ರ ಇಂಗ್ಲಿಷ್ ಅಲ್ಫಾಬೆಟ್ ಪ್ರಕಾರ ಎಷ್ಟನೇ ಅಕ್ಷರ ಆಗ್ತದ್ರಿ? ಇ ಅಂದ್ರ 5ನೇ ಅಕ್ಷರ ಆಗ್ತದ. 5ನೇ ಅಕ್ಷರ. ಹೌದಾ? ಹಂಗಿದ್ರೆ ಏನ್ ಮಾಡ್ಯಾರಿಲ್ರಿ? 5 ಮತ್ತು 4 ಪ್ಲಸ್ ಮಾಡ್ಯಾರ. 5 ಮತ್ತು 4 ಪ್ಲಸ್ ಮಾಡ್ರಿ ಎಷ್ಟಾಕತ್ರಿ? 9 ಆಗ್ತದ. ಇಲ್ಲಿ 9 ಬಂದಂದ್ರೆ ಮ್ಯಾಗ ಆಯ್ ಬಂದದ ತಿಳ್ಕೊಬೇಕು ನೀವು. ಆಯ್ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ ಪ್ರಕಾರ 9ನೇ ಅಕ್ಷರ, ಇ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ ಪ್ರಕಾರ 5ನೇ ಅಕ್ಷರ, ಡಿ ಅನ್ನೋದು 4ನೇ ಅಕ್ಷರ. ಇವೆರಡನ್ನ ಕೂಡಿಸಿ ಮುಂದೇನ್ ಬರ್ದಾರ? ಆ ಒಂದು ಅಲ್ಫಾಬೆಟ್ ಅನ್ನು ಬರ್ದಾರ. ಆ ಅಲ್ಫಾಬೆಟ್ ಅನ್ನು ಯಾವ ರೀತಿ ಬರ್ದಾರ ಅಂತ ನೀವು ಅರ್ಥ ಮಾಡ್ಕೊಂಡ್ರಿ. ಹಂಗಾದ್ರೆ 4 + 5 9. 9ನೇ ಇಂಗ್ಲಿಷ್ ಅಕ್ಷರ ಯಾವುದು? ಆಯ್. ಅದಕ್ಕೆ ಆಯ್ ಅಂತ ಬಂದೈತಿ. ಹಂಗಾದ್ರೆ ಏನು ಮುಂದಿನ ಚೆಕ್ ಮಾಡೋಣ. ಎಸ್ ನೋಡ್ರಿ, ಎಫ್ ಮತ್ತು ಜಿ ಅಂತ ಕೊಟ್ಟಾರ. ಮುಂದೆ ಯಾವ ಸಂಖ್ಯೆ ಬರ್ತದ ಅಂತೇಳಿ ಕೊಟ್ಟಾರ. ಹೌದಾ? ಎಫ್ ಅಂದ್ರೆ ಎಷ್ಟ್ರಿ? 6. ಎಫ್ ಇಸ್ 6 ಆಗ್ತದ. ಮುಂದೆ ನಾವು ಪ್ಲಸ್ ಬರ್ನು. ಜಿ ಅಂದ್ರೆ ಎಷ್ಟ್ರಿ? 7 ಆಗ್ತದ. ಎಸ್ ಏನಾಗ್ತದ? 7 ಆಗ್ತದ. ಹಂಗಾರ 6 ಮತ್ತು 7ನ್ನ ಕೂಡಿಸಿದಾಗ ಏನಾಗ್ತದ? 13 ಆಗ್ತದ. 13ನೇ ಅಕ್ಷರ ಯಾವ್ದ್ರಿ? ನಮ್ಮ ಇಂಗ್ಲಿಷ್ ಅಲ್ಫಾಬೆಟ್ ಪ್ರಕಾರ ಎಂ ಆಗ್ತದ. ಯಾವ್ದಾಗ್ತದ? ಎಂ ಆಗ್ತದ. ಯಾವ್ದಾಗ್ತದ್ರಿ? ಎಸ್ ಎಂ ಆಗ್ತದ. ಹಂಗಾದ್ರ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತರಿ? ಸಿಕ್ತರು. ಹೌದಾ? ಇಲ್ಲಿ ನೋಡ್ರಿ ಅಲ್ಫಾಬೆಟ್ ಪ್ರಕಾರ ನೋಡ್ರಿ ಎಂ ಅನ್ನೋ ಸಂಖ್ಯೆ, ಎಂ ಯಾವ ಒಂದು ಅಲ್ಫಾಬೆಟ್ ಪ್ರಕಾರ ಸಂಖ್ಯೆ ಆಗ್ತದ? ಇಲ್ಲಿ ನೋಡ್ರಿ ಎಂ ಅಂತಕ್ಕಂಥದ್ರ ಸಂಖ್ಯೆ ಏನಾಗ್ತದ? 13 ಆಗ್ತದ. ನಮ್ಮ ಒಂದು ಎಫ್ ಮತ್ತು ಜಿ ಅದರ ಮುಂದಿನ ಯಾವ್ದ್ರಿ? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇಲ್ಲಿ ಏನಾಗ್ತದ? ಎಂ ಆಗ್ತದ. ಓಕೆ, ಹಂಗ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಬೇಕು ವಿದ್ಯಾರ್ಥಿಗಳೇ. ನೋಡ್ರಿ ಸುರೇಶ್ ಹನುಮಂತ್ ರಾಯಚೂರ್ ಅಂತ ನೋಡ್ರಿ. ಈತ ಏನಪ್ಪಾ ಅಂತಂದ್ರ ಮುರಾರ್ಜಿ ಚಾಂಪಿಯನ್ ಬುಕ್ ಅನ್ನ ತೆಗೆದುಕೊಂಡಿದ್ದೇವೆ, ಅದರಲ್ಲಿ ನಮಗೆ ಆಳ್ವಾಸ್ ಪರೀಕ್ಷೆಯಲ್ಲಿ ಸೆಲೆಕ್ಷನ್ ಆಗಿದ್ದೇನೆ, ತುಂಬಾ ಧನ್ಯವಾದ ಗುರುಗಳೇ. ಎಸ್ ವೆರಿ ಗುಡ್. ನೋಡ್ರಿ ನಾವು ಒಂದು ಮುರಾರ್ಜಿ ಚಾಂಪಿಯನ್ ನಲ್ಲಿ ಬುಕ್ ನಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಆಳ್ವಾಸ್ದಲ್ಲಿ 120ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಏನಾಗ್ಯಾವಪ್ಪ ಅಂತಂದ್ರೆ ನಮ್ಮ ಒಂದು ಪುಸ್ತಕದಲ್ಲಿ ಕವರ್ ಆಗ್ಯಾವ. ನಿಮಗೆ ಯಾರಾದರೂ ಆ ಪುಸ್ತಕ ಬೇಕಾದಲ್ಲಿ ಏನ್ ಮಾಡ್ಬೋದು ಅಂತಂದ್ರ ನೀವು ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಏನ್ ಮಾಡ್ಬೋದ್ರಿ? ಪುಸ್ತಕವನ್ನ ಪಡಿಬಹುದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವ ಚಿತ್ರವು ಭಾರತ, ದೆಹಲಿ ಮತ್ತು ಕರ್ನಾಟಕದ ಸಂಬಂಧವನ್ನು ಸೂಚಿಸ್ತದೆ? ವೆನ್ ಡಯಾಗ್ರಾಮ್ ಒಳಗ್ರಿ. ವೆನ್ ಡಯಾಗ್ರಾಮ್ ಒಳಗ ಭಾರತ, ದೆಹಲಿ ಮತ್ತು ಕರ್ನಾಟಕದ ಸಂಬಂಧವನ್ನ ಸೂಚಿಸದ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು. ಈ ಕೆಳಗಿನ ಯಾವ ಚಿತ್ರವು, ಈ ಕೆಳಗಿನ ಚಿತ್ರತಕ್ಕಂಥದ್ದು ಭಾರತ, ದೆಹಲಿ ಮತ್ತು ಕರ್ನಾಟಕದ ಸಂಬಂಧವನ್ನ ಸೂಚಿಸ್ತದ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರೆ ವಿದ್ಯಾರ್ಥಿಗಳೇ. ಹೌದಾ? ಆ ಪ್ರಶ್ನೆಗೆ ಏನಾಗಿರ್ಬೇಕಪ್ಪ ಅಂತಂದ್ರೆ ನೀವು ಉತ್ತರವನ್ನ ನೀಡಬೇಕಾಗಿರ್ತದ. ಇಲ್ಲಿ ನೋಡ್ರಿ ನಾಗರಾಜ್, ಹೌದಾ, ಮಂಡ್ಯ, ಈತನು ಸಹ ಏನಪ್ಪಾ ಅಂತಂದ್ರೆ ಆದರ್ಶ ಪರೀಕ್ಷೆಯಲ್ಲಿ ಸೆಲೆಕ್ಷನ್ ಆಗಿದಾನಂತ.
ಧನ್ಯವಾದ ಗುರುಗಳಂತ ಪ್ರಶ್ನೆ ಕೇಳಿದಾನೆ. ಓಕೆ, ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡಿ ತಿಳ್ಕೊಂಬರ್ರಿ ಪ್ರಶ್ನೆಗೆ. ಭಾರತ ಮತ್ತು ದೆಹಲಿ ಕರ್ನಾಟಕದ ಸಂಬಂಧ ಹೆಂಗ? ಇಲ್ಲಿ ನೋಡ್ರಿ, ಇದು ನಮ್ಮ ಭಾರತದೊಳಗ ದೆಹಲಿನೂ ಅದ, ಕರ್ನಾಟಕದ, ಹೌದಾ? ಹಂಗಾದ್ರೆ ನಮ್ಮ ಭಾರತದೊಳಗ ದೆಹಲಿ ಅದ ಮತ್ತು ಕರ್ನಾಟಕದ. ಈ ರೀತಿ ಚಿತ್ರ ಎಲ್ಲಿದ ನೋಡ್ರಿ, ಆಪ್ಷನ್ಸ್ ಡಿ ಒಳಗದ. ಎಸ್, ಓಕೆ. ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ತಿಳಿಸ್ರಿ ಆನ್ಸರ್ ಕರೆಕ್ಟ್ ಇದೆ ಅಂತೇಳಿ. ನೀಲಪ್ಪ ಕರಬಾಯಿ ಅಂತ ನೋಡ್ರಿ, ನೀಲಪ್ಪ ಕರಬಾಯಿ ಆಪ್ಷನ್ಸ್ ಡಿ ಅಂತ ಹೇಳ್ತಾ ಇದ್ದಾನೆ. ಎಸ್, ವೆರಿ ಗುಡ್. ಆಪ್ಷನ್ಸ್ ಡಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ, ನೀಲಪ್ಪ ಕರಬಾಯಿ. ವೆರಿ ಗುಡ್. ನೀವು ಯಾರ್ಯಾರು ಆಳ್ವಾಸ್ ಸೆಲೆಕ್ಷನ್ ಆಗಿದ್ರಿ, ಯಾರ್ಯಾರು ಮೊರಾರ್ಜಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ದೀರಿ ನಮ್ಮ ಯೂಟ್ಯೂಬ್ ಚಾನಲ್, ನಿಮ್ಮ ಹೆಸರು, ಊರ ಹೆಸರು ಅಥವಾ ನಿಮ್ಮ ಫೋಟೋವನ್ನು ಕಳಿಸಿದ್ರೆ ನಾವು ಏನ್ ಮಾಡ್ತೀವಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಪ್ಲೇ ಮಾಡ್ತೀವಿ. ಆಲ್ರೆಡಿ ಈಗ 80ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಒಂದು ಮೊರಾರ್ಜಿಯಲ್ಲಿ 85ಕ್ಕಿಂತ ಹೆಚ್ಚು ಅಂಕಗಳನ್ನ ಮಾಡಿದ್ದಾರೆ. ಆಮೇಲೆ 60ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಆಳ್ವಾಸ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಪಡೆದಿದ್ದಾರೆ. ಆ ವಿದ್ಯಾರ್ಥಿಗಳು ಸಹ ನಮ್ಗೆ ಏನ್ ಮಾಡಿದಾರಪ್ಪ ಅಂತ ಪ್ರತಿದಿನ ತಾವ್ ಏನ್ ಮಾಡ್ತಾ ಇದ್ರೆ ತಮ್ಮ ಫೋಟೋಗಳನ್ನ ಇಲ್ಲಿ ನೋಡ್ರಿ ಈ ತರ ಏನ್ ಮಾಡ್ತಾ ಇದಾರೆ, ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸ್ತಾ ಇದ್ದಾರೆ. ನೀವು ಯಾರು ಕ್ಲಾಸ್ ನೋಡ್ತಾ ಇದ್ದೀರಿ, ಯಾವ್ಯಾವ ಎಕ್ಸಾಮ್ ಸೆಲೆಕ್ಷನ್ ಆಗಿರಿ, ತಮ್ಮ ಹೆಸರು, ಊರು, ವಿಳಾಸ ಮತ್ತು ನಿಮ್ಮ ವಾಟ್ಸ್ಆಪ್ ನಂಬರ್ ಅನ್ನು ಕಳಿಸಿದ್ರ ನಾವೇನ್ ಮಾಡ್ತೀವಿ, ನಿಮ್ಮ ಒಂದು ಬೇಸಿಗೆ ಶಿಬಿರದೊಳಗ ಒಂದು ಫೌಂಡೇಶನ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಕೋರ್ಸ್ ಅನ್ನ ಮಾಡ್ತಾ ಇದೀವಿ. ಯಾವ್ಯಾವ ವಿದ್ಯಾರ್ಥಿಗಳು ಮೊರಾರ್ಜಿಯಲ್ಲಿ 85ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ದೀರಾ, ಯಾವ ವಿದ್ಯಾರ್ಥಿಗಳು ಆದರ್ಶದಲ್ಲಿ ನೀವು ಅರ್ಹತೆಯನ್ನು ಪಡೆದಿರ, ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಉಚಿತವಾದ ಒಂದು ಫೌಂಡೇಶನ್ ಕೋರ್ಸ್ ಅನ್ನ ಆನ್ಲೈನ್ ನಲ್ಲಿ ನೀಡ್ತಾ ಇದ್ದೀವಿ. ತಾವೇನಾದ್ರೂ ಈ ಕೋರ್ಸ್ ನಿಮಗೆ ಬೇಕಾಗಿದ್ದಲ್ಲಿ ನಿಮ್ಮ ಹೆಸರು, ಊರ ಹೆಸರು, ವಿಳಾಸ, ಮೊಬೈಲ್ ನಂಬರ್, ನಿಮ್ಮ ಫೋಟೋವನ್ನ ಕಳಿಸಿದ್ರೆ ಆದ್ರೆ ನಾವು ನಿಮಗೆ ಏನ್ ಮಾಡ್ತಾ ಇದೀವಿ, ಏಪ್ರಿಲ್ 5ರಿಂದ ಉಚಿತವಾದ ಫೌಂಡೇಶನ್ ಕೋರ್ಸ್ ಅವನ್ನ ನೀಡ್ತಾ ಇದ್ದೀವಿ. ಹಾಗಾದ್ರೆ ಈ ಪ್ರಶ್ನೆಗೆ ಆಪ್ಷನ್ಸ್ ಡಿ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿಸ್ತಾ ಇದ್ದೀರಾ? ಎಸ್, ವೆರಿ ಗುಡ್. ಎಲ್ಲರೂ ಏನ್ ಮಾಡ್ತಾ ಇದ್ರು, ಆಪ್ಷನ್ಸ್ ಡಿ ಅಂತ ನೋಡ್ರಿ. ಇದು ಏನಾಗ್ತದ ಅಂತಂದ್ರ ಇದು ಭಾರತ ಆಗ್ತದ, ಇದು ಏನಪ್ಪಾ ಅಂತಂದ್ರೆ ಇದು ದೆಹಲಿ ಆಗ್ತದ, ಇದು ಕರ್ನಾಟಕ. ತಿಳ್ಕೊಂಡ್ಬಿಡ್ಬೇಕು, ಹೌದಾ? ಈ ಸಂಬಂಧಗಳನ್ನ ನಾವೇನ್ ಮಾಡ್ಬೇಕಾಗ್ತದ, ಗುರ್ತವನ್ನ ಮಾಡ್ಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ 418 ಅಂತ ಕೊಟ್ಟಿದ್ದಾರೆ. 525 ವಾಟ್ ಅಂದ್ರೆ ಮುಂದಿನ ಏನ್ ಬರ್ತದ? 418 ಅಂದ್ರೆ 13 ಆಗ್ತದ, 525 ಅಂದ್ರೆ ಏನಾಗ್ತದ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ವಿದ್ಯಾರ್ಥಿಗಳು ನೋಡ್ರಿ ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ. 418 13 ಯಾಕೆ ಬರ್ದಾರ ಅಂದ್ರ ಇಲ್ಲಿ ನೋಡ್ರಿ 4 + 1 + 8 ಕೂಡಿಸಿರ 13 ಆಗ್ತದ. ಇದ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನ ಪ್ಲಸ್ ಮಾಡಿ ಇಲ್ಲಿ ಇಟ್ಟಾರ. ನೆಕ್ಸ್ಟ್ ನೀವೇನ್ ಮಾಡ್ಬೇಕ್ರಿ, 5 + 2 + 5 ಇದನ್ನ ಬಿಡಿಸಿ ಬರಿಬೇಕು, ಆಮೇಲೆ ಕೂಡಿಸ್ಬೇಕು. 5 5 ಎಷ್ಟು 10 ಆಗ್ತದ, 10 + 2 ಏನಾಗ್ತದ, 12 ಆಗ್ತದ. ನಮ್ಮ ಆಪ್ಷನ್ಸ್ ಸಿ ಆಗ್ತದ. ಇಷ್ಟು ಈಜಿ ನಿಮ್ ಪ್ರಶ್ನೆ ಇರ್ತಾರ, ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತದ. ಈ ತರ ಏನ್ ಮಾಡ್ತಿರ್ತಾರ, ಬಿಡಿಸಿ ಬರೆದು ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ. ಎಷ್ಟು ನೋಡ್ರಿ, ಗುಂಪಿಗೆ ಸೇರದ ಪದ ಗುರುತಿಸಿ. ಗುಂಪಿಗೆ ಸೇರದ ಒಂದು ಪದವನ್ನ ಗುರುತಿಸಿರಿ. ನೋಡ್ರಿ, ಸೂರ್ಯ, ಶನಿ, ಭೂಮಿ, ಗುರು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. GK ಅಲ್ಲಿ ಏನಾಗ್ತದ ಅಂತಂದ್ರ ನಿಮ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ. ನೋಡ್ರಿ, ಸೂರ್ಯ ಒಂದು ನಕ್ಷತ್ರ, ಇವು 3 ಗ್ರಹಗಳಾಗೋದ್ರಿಂದ ಏನಾಗ್ತದಂದ್ರ ಇದು ಗುಂಪಿಗೆ ಸೇರುವುದಿಲ್ಲ. ಇದೇನಾಗಂಗಿಲ್ರಿ, ಸೂರ್ಯ ಅನ್ನೋದು ಗುಂಪಿಗೆ ಸೇರುವುದಿಲ್ಲ. ಯಾಕೆ ಸೂರ್ಯ ಅನ್ನೋದು ಗುಂಪಿಗೆ ಸೇರಂಗಿಲ್ಲ ಅಂದ್ರೆ ಸೂರ್ಯ ಅನ್ನೋದು ಒಂದು ನಕ್ಷತ್ರ, ಶನಿ ಅನ್ನೋದೊಂದು ಗ್ರಹ, ಭೂಮಿ ಅನ್ನೋದೊಂದು ಗ್ರಹ, ಗುರು ಅನ್ನೋದೊಂದು ಗ್ರಹ. ಅತಿ ದೊಡ್ಡ ಗ್ರಹ ಯಾವ್ದ್ರಿ? ಗುರು ಗ್ರಹ ಅಂತ ಕರೀತಾರ. ಒಂದು ಪ್ರಶ್ನೆ ಆಯ್ತು. ಉಂಗುರ ಆಕಾರವನ್ನು ಹೊಂದಿರತಕ್ಕಂಥ ಗ್ರಹ ಯಾವ್ದ್ರಿ? ಶನಿ ಗ್ರಹ ಅಥವಾ ಸುಂದರಿಯ ಗ್ರಹ ಅಂತ ಕರೀತಾರೋ. ಆಮೇಲೆ ಭೂಮಿಯನ್ನ, ಜೀವಿಗಳನ್ನ ಹೊಂದಿರತಕ್ಕಂಥ ಗ್ರಹ ಯಾವ್ದ್ರಿ? ಭೂಮಿ ಅಂತ ಹೇಳ್ತೀವಿ, ಹೌದಾ? ಹಿಂಗ ಈ 4 ಆಪ್ಷನ್ಸ್ 4 ಪ್ರಶ್ನೆಗಳನ್ನ ಯಾವುದೇ ಎಕ್ಸಾಮ್ ನೋಡ್ರಿ ನೀವು ಒಂದಲ್ದ ಒಂದು ಪ್ರಶ್ನೆಯನ್ನ ಕೇಳಿರ್ತಾರ. ನೀವು ಸೌರ ಹೋದ ಮ್ಯಾಗ ಏನ್ ಮಾಡ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೊಂಡು ಓದಿರ್ಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ಲಸ್ ಎಂದರೆ ಭಾಗಾಕಾರ, ಭಾಗಾಕಾರ ಎಂದರೆ ಮೈನಸ್, ಮೈನಸ್ ಎಂದರೆ ಗುಣಾಕಾರ, ಗುಣಾಕಾರ ಎಂದರೆ ಪ್ಲಸ್. ಹಾಗಾದರೆ ಈ ಒಂದು ಪ್ರಶ್ನೆಗೆ ನಾವು ಏನ್ ಮಾಡ್ಬೇಕು, ಇದರ ಬೆಲೆಯನ್ನ ಕಂಡುಹಿಡಬೇಕು. 10 ಭಾಗಾಕಾರ 2 -15 + 3 × 5 = 1 ಅಂದ್ರೆ ಅದರ ಬೆಲೆಯನ್ನ ನಾವು ಕಂಡುಹಿಡಬೇಕಾಗ್ತದ. ಇಲ್ಲಿ ನೋಡ್ರಿ, ಜಸ್ಟ್ ಏನ್ ಮಾಡ್ಬೇಕಂದ್ರ ಇದು ಹೆಂಗ್ ಬರ್ತದ, ಇದು ಬೊಡಮಾಸ್ ಒಳಗೆ ಬರ್ತದ. ಬೊಡಮಾಸ್ ಒಳಗೆ ಅಂದ್ರೆ ಏನ್ ಮಾಡ್ಬೇಕು, ಕೊಟ್ಟಿರ್ತಕ್ಕಂಥ ಸಂಖ್ಯೆಯ ಚಿಹ್ನೆಗಳನ್ನ ಬದಲಾಯಿಸಿ ನಾವೇನ್ ಮಾಡ್ಬೇಕ್ರಿ, ಉತ್ತರವನ್ನ ಕಂಡುಹಿಡಬೇಕಾಗ್ತದೆ. ಹೆಂಗ್ ಚಿಹ್ನೆಗಳನ್ನ ಬದಲಾಯಿಸೋದ್ರಿ ಅಂತಂದ್ರ ಇಲ್ಲಿ ನೋಡ್ರಿ ಬಹಳ ಈಜಿ ಆಗಿರ್ತದ. ಸ್ಪಷ್ಟವಾಗಿ ನೋಡ್ರಿ, ಪ್ಲಸ್ ಎಂದರೆ ಏನ್ ಕೊಟ್ಟಾರ, ಇಲ್ಲಿ ಪ್ಲಸ್ ಅಂದ್ರೆ ಡಿವಿಷನ್ ಕರೆಕ್ಟ್ ಕೊಟ್ಟಾರ. ಇಲ್ಲಿ ಏನ್ ತಿಳ್ಕೊಬೇಕು ನೀವು ನೋಡ್ರಿ, ಇಲ್ಲಿ ಬರೀತೀನಿ, ಇಲ್ಲಿ ಬಾ ಗು ಕು ಕ. ಬಾಗು ಕೂಕ ಅಂದ್ರೆ ಏನ್ರಿ, ಬಾಗ್ಸುವುದು, ಗುಣಾಕಾರ ಮಾಡೋದು, ಕೂಡಿಸೋದು, ಕಳಿದು ಅಷ್ಟ. ಇಷ್ಟು ನೀವು 4 ನೆನಪಿಟ್ಕೊಂಡ್ರ ಈ ಪ್ರಶ್ನೆಗೆ ಉತ್ತರ ಏನಾಗ್ತದ ನಿಮಗ
ಈಜಿ ಆಗ್ತದ. ಹಂಗಿದ್ರೆ ಇಲ್ಲಿ ನೋಡ್ರಿ ಆ ಚಿಹ್ನೆಗಳನ್ನ ಹೆಂಗ್ ಬದಲಾಯಿಸೋದು ಸ್ಪಷ್ಟವಾಗಿ ನೋಡ್ರಿ. ಇಲ್ಲಿ ಪ್ಲಸ್ ಅಂದ್ರೆ ಏನಂದಾರಪ್ಪ ಅಂತಾರೆ ಡಿವಿಷನ್ ಅಂದಾರ. ಇದನ್ನೊಂದು ಚೌಕ್ ಹಾಕೊಂಡ್ಬಿಡ್ರಿ. ಹಂಗಾದ ನೋಡ್ರಿ 10 ಹೌದಾ. ಡಿವಿಷನ್ ಅಂದ್ರೆ ಏನ್ರಿ? ಡಿವಿಷನ್ ಅಂದ್ರೆ ಏನ? ಪ್ಲಸ್ ಅಂದ್ರೆ ಡಿವಿಷನ್ ಅಂದಾರ ಹೌದಾ. ಇಲ್ಲಿ ನೋಡ್ರಿ ಭಾಗಾಕಾರ ಚಿಹ್ನೆ ಅದ, ಹಿಂಗಂದ್ರ ಪ್ಲಸ್ 10. ಇಲ್ಲಿ ಐತಿಲೋ ಇಲ್ಲಿ ಏನ್ ಮಾಡ್ಬೇಕು? ಮೈನಸ್ ಬರಿಬೇಕು, ಮತ್ತೆ 2 ಬರಿಬೇಕು. ಇಲ್ಲಿ ಮೈನಸ್ 10. ಮೈನಸ್ ಅಂದ್ರೆ ಏನಂದಾರ? ಮೈನಸ್ ಎಂದರೆ ಗುಣಾಂಕಾರ. ಇಲ್ಲಿ ಏನ್ ಮಾಡ್ಬೇಕು ನಾವು? ಗುಣಾಂಕಾರ ಬರಿಬೇಕು. 15 ಹೆಂಗತ್ತೆ? 15 ಬರಿಬೇಕು. ಇಲ್ಲಿ ಪ್ಲಸ್ ಅದ. ಪ್ಲಸ್ ಅಂದ್ರೆ ಏನು? ಭಾಗಾಕಾರ ಬರ್ತಾರ ಇಲ್ಲಿ ಎಸ್. ಹಂಗಾರ 3 ಐತ್, 3 ಬರಿಬೇಕು. ಇಲ್ಲಿ ಇಂಟು ಐತ್ ಹೌದಾ. ಇಂಟು ಅಂದ್ರೆ ಏನಂದಾರ? ಪ್ಲಸ್ ಅಂದಾರ. ಇಂಟು ಅಂದ್ರ ಏನಂದಾರ? ಪ್ಲಸ್ ಅಂದಾರ. ಮುಂದ್ ಸಂಖ್ಯೆ ಯಾವ್ದೈತಿ? 5 ಬರ್ಕೋಬೇಕು. ನೋಡ್ರಿ ಚಿಹ್ನೆಗಳನ್ನು ಬದಲಾಯಿಸ್ರಿ. ನೋಡ್ರಿ ಭಾಗಾಕಾರ ಚಿಹ್ನೆ ಒಳಗೆ ಮೈನಸ್ ಬತ್ ಹೌದಾ. ಮೈನಸ್ ಚಿಹ್ನೆ ಒಳಗೆ ಇಂಟು ಬತ್, ಪ್ಲಸ್ ಚಿಹ್ನೆ ಒಳಗೆ ಭಾಗಾಕಾರ ಬತ್, ಇಂಟು ಚಿಹ್ನೆ ಒಳಗೆ ಪ್ಲಸ್ ಬತ್. ಇಲ್ಲಿ ಏನ್ ಮಾಡ್ರಿ? ಚಿಹ್ನೆಗಳನ್ನು ಬದಲಾಯಿಸ್ರಿ. ಇನ್ನು ಆನ್ಸರ್ ಹೆಂಗ್ ಕಂಡಿಡ್ಬೇಕ್ರಿ? ಇಲ್ಲಿ ನೋಡಿ ಇದನ್ನ ಯಾಕೆ ಬರ್ದ್ರಿ? ಫಸ್ಟ್ ಏನದಾರ? ಇದು ಭಾಗಾಕಾರ ಅದ ಹೌದಾ. ಇಲ್ಲಿ ಏನದಾರಿ? ಯಾವ ಚಿಹ್ನೆ ಭಾಗಾಕಾರ ಮಧ್ಯ ಅದ ಇಲ್ಲದ ಈ ತರ ಹಾಕೋಬೇಕು ಹೌದಾ. 3 1 3 5 15 ಹೌದಾ. ಇಲ್ಲಿ ನೋಡ್ರಿ 10 ಹೆಂಗೈತೆ ಹಂಗೆ ಬರಿಬೇಕು. 2 ಹಾ ಎಸ್ ಇಂಟು ಇಲ್ಲಿ ಎಷ್ಟು ಉಳ್ದದ? 5 ಉಳ್ದದ. 5 ಬರ್ಕೋಬೇಕು. ಪ್ಲಸ್ ಅದ, ಇಲ್ಲಿ 5 ಬರ್ಕೋಬೇಕು. ನೆಕ್ಸ್ಟ್ ಮುಗಿತಿದ. ಆಮೇಲೆ ಏನ್ ಮಾಡ್ಬೇಕು? ಗುಣಾಂಕಾರ ಮಾಡ್ಬೇಕು. ಗುಣಾಂಕಾರ ಚಿಹ್ನೆ ಇಲ್ಲದ, ಇಲ್ಲದ ನೋಡ್ರಿ. 5 ಮತ್ತು 2 ಮಧ್ಯ ಅದ. 10 ಹೆಂಗೈತೆ ಹಂಗ ಬರೀಬೇಕು. ಮೈನಸ್ 5 2 ಇಲ್ಲಿ 10 ಬರ್ತದ, ಪ್ಲಸ್ 5 ಬರ್ತದ. ಓಕೆ. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ಕೂಡಿಸ್ಬೇಕಂತ ಹೇಳ್ಯಾರ ಹೌದಾ. ಕೂಡಿಸ್ ಅಂದ ಬಳಕ ನೀವೇನ್ ಮಾಡ್ತೀರಿ ಅಂದ್ರ ಇಲ್ಲಿ 10 5 ಕೂಡಿಸಿ ಬಿಡ್ತೀರಿ. ಯಾಕಂದ್ರೆ ಪ್ಲಸ್ ಐತಿ ಯಾವಾಗಲೂ. ಇಲ್ಲಿ ಮೈನಸ್ ಇತ್ತಂದ್ರೆ ಇಲ್ಲಿ ಹಿಂದೆ ಪ್ಲಸ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಕೊನೆಯ ಸಂಖ್ಯೆಯನ್ನ ಪ್ಲಸ್ ಮಾಡ್ಬೇಕು. 10 1 5 ಎಷ್ಟಾಗ್ತದ? ಇಲ್ಲಿ ಏನಾಗ್ತದ? 15 ಆಗ್ತದ. ಇಲ್ಲಿ ಚಿಹ್ನೆ ಯಾವ್ದಾಗ್ತದ? ಮೈನಸ್ ಇರ್ತದ. ಇಲ್ಲಿ ಸಂಖ್ಯೆ ಯಾವ್ದು ಉಳಿದ್ರ? 10 ಉಳಿದದ್ರಿ. ಈ 10 ಇಲ್ಲಿ ಬರ್ಕೋಬೇಕು. 15ರಾಗ 10 ಮೈನಸ್ ಮಾಡ್ರಿ ಎಷ್ಟು ಉಳಿತದ ನಮಗ? 5 ಉಳಿತದ. ಎಷ್ಟು ಉಳಿತದ? 5 ಉಳಿತದ. ಹಂಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಆಪ್ಷನ್ಸ್ ಏನಾಗ್ಯದ? ಆಪ್ಷನ್ಸ್ ಎ ಇಸ್ ರೈಟ್ ಆನ್ಸರ್ ಆಗ್ತದ. ಓಕೆನಾ. ನೆಕ್ಸ್ಟ್ ನೋಡ್ರಿ, ನಮ್ಮ ತಂದೆಯ ತಾಯಿ ನಮಗೆ ಏನಾಗಬೇಕು? ಜಸ್ಟ್ ಅಜ್ಜಿ ಆಗ್ತಾರ. ಇಲ್ಲಿ ನೋಡ್ರಿ ನಮ್ಮ ತಂದೆ ಅಂದ್ರೆ ನಾವು ಕೆಳಗದೀವಿ ಹೌದಾ. ನಮ್ಮ ತಂದೆಯ ತಾಯಿ ನಮಗೆ ಏನಾಗಬೇಕು? ನಮ್ಮ ಅಂದ್ರೆ ನಾವು, ನಮ್ಮ ತಂದೆಯ ತಾಯಿ ಇಲ್ಲಿ ಬರ್ತಾರ ಹೌದಾ. ಇವ್ರು ನಮಗೆ ಏನಾಗ್ತಾರ ಅಂದ್ರ ಅಜ್ಜಿ ಆಗ್ತಾರ. ಏನಾಗ್ತಾರ್ರಿ? ಅಜ್ಜಿ ಆಗ್ತಾರ. ಗ್ರ್ಯಾಂಡ್ ಮದರ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. BC 23 ಆದರೆ FG ಹೇಗೆ ಬರೀವಿರಿ? ಏನ್ರಿ BC 23 ಬರ್ದಾರ? ಹಿಂಗಂದ್ರ ಏನ? 23 ಯಾಕೆ ಬರ್ದ್ರ ನೋಡ್ರಲ್ಲಿ? ಬಹಳ ಈಜಿ ಐತಿ. ಬಿ ಅಂದ್ರೆ ಎಷ್ಟನೇ ಅಕ್ಷರ? 2ನೇ ಅಕ್ಷರ. ಸಿ ಅಂದ್ರೆ ಎಷ್ಟನೇ ಅಕ್ಷರ? 3ನೇ ಅಕ್ಷರ. ಅದಕ್ಕೆ 23 ಬರ್ದಾರು. ಹಂಗಂದ್ರೆ FG ಎಷ್ಟಾಕೈತಿ ನೋಡ್ರಿ? ಎಫ್ ಮತ್ತು ಜಿ. ಎಫ್ ಅಂದ್ರೆ ಎಷ್ಟನೇ ಅಕ್ಷರ? 6 ಅಕ್ಷರ. ಜಿ ಅಂದ್ರೆ 7 67. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹಿಂಗೆ ಏನಾಗ್ತದ ಅಂದ್ರೆ ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೀವೇನ್ ಮಾಡ್ತೀರಿ? ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ. ಹಂಗಾದ್ರೆ ಇಲ್ಲಿ BC ಅಂದ್ರೆ 23 ಆದರೆ FG ಅಂದ್ರೆ ಎಷ್ಟಾಗ್ತರಿ? 67 ಆಗ್ತದೆ. ಹೆಂಗ್ ಅಂತೇಳಿ ಗೊತ್ತಾಯ್ತಲ್ಲ. ಎಸ್ ಇಂಗ್ಲಿಷ್ ಅಲ್ಫಾಬೆಟ್ ಪ್ರಕಾರ ನಾವೇನ್ ಮಾಡ್ಬೇಕು? ನೋಡ್ಬೇಕಾಗ್ತದ. ನೋಡ್ರಿ, ಒಂದು ವರ್ಷದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಗುರುವಾರ ಆಚರಿಸಲಾಯಿತು. ಅದೇ ವರ್ಷದ ಡಿಸೆಂಬರ್ ತಿಂಗಳ 25 ದಿನಾಂಕವನ್ನು ಯಾವ ದಿನವಾಗಿತ್ತು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ. ನಿಮಗೇನು ಗೊತ್ತಿರ್ಬೇಕಂದ್ರೆ ಯಾವ ತಿಂಗಳೊಳಗ ಎಷ್ಟು ದಿನಗಳದಾವ ಅಂತೇಳಿ ಗೊತ್ತಿರಬೇಕು. ಆ ದಿನಗಳ ಪ್ರಕಾರ ನೀವೇನ್ ಮಾಡ್ಬೇಕಂದ್ರ ಈ ಪ್ರಶ್ನೆಗೆ ಉತ್ತರವನ್ನು ಕಂಡಬೇಕು. ಹಂಗಾರು ವಿದ್ಯಾರ್ಥಿಗಳು ಒಂದು ಚಾಲೆಂಜ್ ಏನಪ್ಪಾ ಅಂತಂದ್ರ, ನೀವು ಯಾರ್ಯಾರು ಆನ್ಲೈನ್ ಕ್ಲಾಸ್ ನೋಡ್ತಾ ಇದ್ದೀರಲ್ಲ, ಈ ಒಂದು ಪ್ರಶ್ನೆಗೆ ಸ್ಪಷ್ಟವಾಗಿ ನೀವೇನ್ ಮಾಡಬೇಕು? ಅರ್ಥ ಮಾಡ್ಕೊಂಡು ಇದನ್ನು ಬಿಡಿಸಿ ನೀವೇನ್ ಮಾಡಬೇಕು? ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ತಿಳಿಸಬೇಕು. ಆ ಉತ್ತರವನ್ನು ತಿಳಿಸಿದ್ದೆ ಆದ್ರೆ ಏನಾಗ್ತದ ಅಂತಂದ್ರ ಮತ್ತೆ ನಿಮ್ಮ ಮುಂದಿನ ಕ್ಲಾಸ್ ಏನ್ ಮಾಡ್ತೀನಿ, ಇದಕ್ಕೆ ಮುಂದಿನ ಪ್ರಶ್ನೆಗಳನ್ನ ತೆಗೆದುಕೊಂಡ್ ಬಂದು ಏನ್ ಮಾಡ್ತೀನಿ? ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಹಾಗಾದ್ರ ಯಾರೆಲ್ಲ ನೀವು ಉತ್ತರಗಳನ್ನ ತಿಳಿಸ್ತೀರಿ ಆ ಎಲ್ಲಾ ವಿದ್ಯಾರ್ಥಿಗಳ ಹೆಸರನ್ನ ನಾಳೆ ಮುಂದಿನ ಕ್ಲಾಸ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳೇ, ಈ ಒಂದು ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಭಾಗವಹಿಸಿ ಆಮೇಲೆ ಈ ಒಂದು ಬಹುಮಾನವನ್ನು ಗೆಲ್ಲಕ್ಕೆ ನಿಮಗೆ ಒಂದು ಅವಕಾಶ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.